ओम अदृश्यत्वादिगुणको धर्मोक्तेः ओम यथोर्णनाभिसृजते गृह्णते च यथा पृथिव्या मोषधयः सम्भवन्ति यथा सुतः पुरुषात् केशलोमानि तथाक्षरात् सम्भवतीह विश्वम्. ಒಂದನೇ ಅಧ್ಯಾಯದ ಎರಡನೇ ಪಾದದ 21ನೇ ಸೂತ್ರ, ಅದರ ತತ್ವಪ್ರಕಾಶಿಕ ನಾವೀಗ ನೋಡ್ತಿದ್ದೇವೆ. ಅಕ್ಷರ ಶಬ್ದದಿಂದ ವಾಚ್ಯರಾದವರು ಯಾರು ಅನ್ನುವ ಜಿಜ್ಞಾಸೆ ನಡೆದಿದೆ. ಅಕ್ಷರ ಶಬ್ದ ವಾಚ್ಯರಾದವರು ಜಡ ಪ್ರಕೃತಿ ಆಗಬಹುದು ಅಥವಾ ಚೇತನ ಪ್ರಕೃತಿ ಆಗಬಹುದು, ವಿಷ್ಣು ಆಗಬೇಕಾಗಿಲ್ಲ ಅಂತ ಅವ್ರದ್ದು ಪೂರ್ವಪಕ್ಷ. ಅದರದ್ದೇ ಮುಂದುವರೆದ ಭಾಗವಾಗಿ ಹಿರಣ್ಯ ಗರ್ಭಸ್ಯವಾ ಅದೃಶ್ಯತ್ವಾದಿಕಂ. ಹಿರಣ್ಯ ಗರ್ಭ ಅಂದ್ರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನಿಗಾದ್ರೂ ಅದೃಶ್ಯತ್ವ ಮೊದಲಾದ ಗುಣಗಳನ್ನು ಹೇಳಬಹುದು. ಒಟ್ಟಾರೆ ವಿಷ್ಣು ಆಗಬಾರ್ದಿಷ್ಟೇ, ಇನ್ಯಾರೂ ಆಗಬಹುದು ಅಂತ ಅವರು ಆಕ್ಷೇಪಿಸ್ತಾರೆ. ಅದೃಶ್ಯತ್ವ, ಅನಾತ್ಮತ್ವ ಮೊದಲಾದ ಅನಾತ್ಮ್ಯ ಮೊದಲಾದ ಗುಣಗಳನ್ನ ಚತುರ್ಮುಖ ಬ್ರಹ್ಮನಿಗೆ ಹೇಳಬಹುದು. ಸ ಬ್ರಹ್ಮ ವಿದ್ಯಾ ಇತ್ಯಾದಿ ಬ್ರಹ್ಮ ಶಬ್ದ. ಯಾಕೆ ಅಂದ್ರೆ ಅಥರ್ವಣ ಉಪನಿಷತ್ತಿನ ಆರಂಭದಲ್ಲಿ ಮೊಟ್ಟ ಮೊದಲ ಮಂತ್ರವೇ ಸ ಬ್ರಹ್ಮಾದೇವಾನ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಸ ಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ಇದು ಅಥರ್ವಣ ಉಪನಿಷತ್ತಿನ ಮೊದಲ ಖಂಡದ ಮೊದಲನೇ ಮಂತ್ರ, ಮೊಟ್ಟ ಮೊದಲ ಮಂತ್ರ. ಇಲ್ಲಿ ಬ್ರಹ್ಮವಿದ್ಯಾ ಅಂತ ಶಬ್ದ ಇದೆ. ಅದಕ್ಕೆ ಅರ್ಥ ಏನು? ಮಂತ್ರಕ್ಕೆ ಎಲ್ಲ ಜಗತ್ತಿನ ಜನಕ, ರಕ್ಷಕನೂ ಹೌದು ಅಂತಹ ಚತುರ್ಮುಖ ಬ್ರಹ್ಮ ಮೊದಲು ವಿಷ್ಣುವಿನ ಮಗನಾಗಿ ಜನಿಸಿದ. ಗರುಡ, ಶೇಷ ಮೊದಲಾದ ಎಲ್ಲ ದೇವತೆಗಳಲ್ಲಿ ಆತನೇ ಹಿರಿಯ. ಮುಂದೆ ಆ ಚತುರ್ಮುಖ ಬ್ರಹ್ಮ ವಯೋಸುತ ಮನ್ವಂತರದಲ್ಲಿ ತನ್ನ ಹಿರಿಯ ಮಗನಾದಂತಹ ಅಥರ್ವ ಅವನಿಗೆ ಈ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿದ. ಈ ಒಂದು ಬ್ರಹ್ಮವಿದ್ಯೆಯನ್ನ, ಅಥರ್ವಣ ಉಪನಿಷತ್ನಲ್ಲಿ ಪ್ರತಿಪಾದಿತವಾದ ಬ್ರಹ್ಮವಿದ್ಯೆಯನ್ನ ಪಡ್ಕೊಂಡ್ರೆ ಎಲ್ಲಾ ವಿದ್ಯೆಗಳ ಅಧ್ಯಯನವನ್ನು ಮಾಡಿದಂತೇನೆ. ಅಂತಹ ಈ ಅಥರ್ವ ವಿದ್ಯೆಯನ್ನು ಉಪದೇಶ ಮಾಡಿದ ಅಂತ ಅಲ್ಲಿ ಬಂದಿದೆ. ಅಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಭಾಷ್ಯದಲ್ಲಿ ಮನೋಹೋ ವೈವಸ್ವತಸ್ಯ ಆದವು, ವೈವಸ್ವತ ಮನುವಿನ ಆದಿಭಾಗದಲ್ಲಿ ಅಂತ ಅದರ ವಿವರಣೆ ಮಾಡಿದ್ದಾರೆ. ಮೂಲ ಉಪನಿಷತ್ತು ಮಾತ್ರ ನೋಡಿದ್ರೆ ಅದು ಯಾವ ಮನ್ವಂತರ ಇತ್ಯಾದಿ ಗೊತ್ತಾಗೋದಿಲ್ಲ. ಅಂತೂ ವೈವಸ್ವತ ಮನುವಿನ ಆದಿಭಾಗದಲ್ಲಿ ಅಂತ ಅದನ್ನ ನಾವು ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಆಗ ಈ ಚತುರ್ಮುಖ ಬ್ರಹ್ಮ ಅಥರ್ವನಿಗೆ ಅದನ್ನು ಉಪದೇಶ ಮಾಡಿದ. ಅಲ್ಲಿ ಅಥರ್ವ ಮುನಿಗೆ ಉಪದೇಶ ಮಾಡಿದ್ರಿಂದ ಅಥರ್ವಣ ಉಪನಿಷತ್ತು ಅಂತ ಈಗ ಅದನ್ನ ಕರೀತಾರೆ. ಮುಂಡಕೋಪನಿಷತ್ತು ಅಂತಲೂ ಕರೀತಾರೆ. ಇದೆಲ್ಲವೂ ಕೂಡ ಈ ಮುಂಡಕೋಪನಿಷತ್ತು, ಷಟ್ಪ್ರಶ್ನ ಮತ್ತೆ ಮಾಂಡೂಕ ಈ ಮೂರು ಕೂಡ ಅಥರ್ವ ವೇದಕ್ಕೆ ಸಂಬಂಧಪಟ್ಟದ್ದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಹೀಗೆ 10 ಉಪನಿಷತ್ತುಗಳು ಒಂದೊಂದು ವೇದಕ್ಕೆ ಸಂಬಂಧಪಟ್ಟಿದ್ದೇವೆ. ಅದನ್ನ ನಾವು ಹಿಂದೆ ನೋಡಿದ್ದೇವೆ. ಒಂದೆರಡು ಶುಕ್ಲ ಯಜುರ್ವೇದಕ್ಕೆ, ಒಂದೆರಡು ಕೃಷ್ಣ ಯಜುರ್ವೇದಕ್ಕೆ, ಒಂದು ಋಗ್ವೇದಕ್ಕೆ, ಸಾಮವೇದಕ್ಕೆ, ಹೀಗೆಲ್ಲ ಬೇರೆ ಬೇರೆ ವೇದಗಳಿಗೆ ಸಂಬಂಧಪಟ್ಟದ್ದಿದೆ. ಇದು ಅಥರ್ವ ವೇದಕ್ಕೆ ಸಂಬಂಧಪಟ್ಟದ್ದು. ಅಥರ್ವಣ ಉಪನಿಷತ್ತು ಕಳಿಸ್ಕೊಳ್ತದೆ. ಅಲ್ಲಿ ಬ್ರಹ್ಮವಿದ್ಯಾ ಅಂತ ಬಂದಿದೆ. ಬ್ರಹ್ಮವಿದ್ಯಾ ಅಂದ್ರೆ ಬ್ರಹ್ಮ ಶಬ್ದ ಇದೆ. ಅಲ್ಲಿ ಬ್ರಹ್ಮ ಶಬ್ದ ಇರೋದ್ರಿಂದ ಮುಂದೆ ಅಕ್ಷರದ ಬಗ್ಗೆನೂ ಕೂಡ ಬಂದಿರೋದ್ರಿಂದ ಇದು ಚತುರ್ಮುಖ ಬ್ರಹ್ಮನೂ ಆಗಬಹುದು ಅಂತ ಅವರ ಪ್ರಶ್ನೆ. ಬ್ರಹ್ಮ ಶಬ್ದ ಪ್ರಧಾನವಾಗಿ ವಿಷ್ಣುವಿಗೆ ವಾಚಕ ಅಲ್ವಾ, ಅದರಿಂದ ವಿಷ್ಣುವನ್ನೇ ಇಟ್ಕೊಳ್ಬೇಕಲ್ವಾ ಅಂತ ಯಾರಿಗಾರು ಜಿಜ್ಞಾಸೆ ಬರಬಹುದು. ಯಾರಿಗಾದ್ರೂ ನಿಮಗೆ ಸಿದ್ಧಾಂತಿಗಳಿಗೆ ಜಿಜ್ಞಾಸೆ ಬರಬಹುದು. ಆದ್ರೆ ಅದು ಸರಿಯಲ್ಲ. ಯಾಕೆ ಅಂದ್ರೆ ನಚ ಬ್ರಹ್ಮ ಶಬ್ದ ವಿಷ್ಣು ಮುಖ್ಯ ತದ್ಗ್ರಹಣಂ, ವಿಷ್ಣುವಿನಲ್ಲಿ ಅದು ಮುಖ್ಯವಾಗಿ ಇದೆ ಅಂತ ಪ್ರತಿಪಾದನೆ ಮಾಡಿದ್ರಿಂದ ಅದನ್ನೇ ತಿಳ್ಕೊಳ್ಳೋಣ ಅಂದ್ರೆ ತತ್ಪರತಃ ಪರಾಭಿಧಾನ ಅಂತ ಅನ್ನೋದು ಎಲ್ಲಾ ಕಡೆನೂ ಪೂರ್ವ ಪಕ್ಷದವರಿಗೊಂದು ದೊಡ್ಡ ಅಸ್ತ್ರ.
ಅಕ್ಷರ, ಅಕ್ಷರಕ್ಕಿಂತ ಉತ್ತಮವಾದ ಮತ್ತೊಂದೇನೋ ಇದೆ, ಅದಕ್ಕಿಂತ ಉತ್ತಮವಾದ ಮತ್ತೊಂದೇನೋ ಇದೆ ಅಂತ ಹೀಗೆಲ್ಲ ಬಂದಿರೋದ್ರಿಂದ ಇಲ್ಲಿ ಒಂದು ವೇಳೆ ಬ್ರಹ್ಮ ಶಬ್ದದಿಂದ ವಿಷ್ಣುವನ್ನೇ ತಗೊಂಡ್ರೆ ಅಕ್ಷರ ಶಬ್ದದಿಂದ ಅವನ್ನೇ ತಗೊಳ್ಬೇಕಾಗ್ತದೆ. ಅವನ್ನೇ ತಗೊಂಡ್ರೆ ಅವನಕ್ಕಿಂತ ಉತ್ತಮ ಯಾರು, ಅವನಕ್ಕಿಂತ ಉತ್ತಮ ಯಾರು ಅಂತ ಈ ಪ್ರಶ್ನೆ ಬರ್ತದೆ. ಆದ್ರಿಂದಲೇ ಅದೇ ಒಂದು ಅರ್ಥವನ್ನೇ ಇಲ್ಲಿಯೂ ಹೇಳ್ತೀವಿ. ಅದರಿಂದ ಚತುರ್ಮುಖ ಬ್ರಹ್ಮನನ್ನೇ ತಗೊಳ್ಬೇಕು. ಅವನು ಅಕ್ಷರ ಶಬ್ದ ವಾಚ್ಯನಾದ್ರೆ ಅವನಿಗಿಂತ ಉತ್ತಮವಾದ ಪ್ರಕೃತಿ, ಅವನಿಗಿಂತ ಉತ್ತಮವಾದದ್ದು ವಿಷ್ಣು ಅಂತ ಹೀಗೆ ಅರ್ಥ ಮಾಡ್ಬೋದು. ನಾನು ಹಿಂದೆನೇ ಹೇಳಿದೆ, ವಿಷ್ಣುವಿನ ಸರ್ವೋತ್ತಮತ್ವದ ಕುರಿತಾಗಿ ಇಲ್ಲೇನೋ ಅವ್ರು ಚರ್ಚೆ ಮಾಡ್ತಿಲ್ಲ, ಅದ್ರ ಬಗ್ಗೆ ಆಕ್ಷೇಪನೂ ಮಾಡ್ತಿಲ್ಲ. ಅಕ್ಷರ ಶಬ್ದ ವಿಷ್ಣು ವಾಚ್ಯ ವಿಷ್ಣು ಆಗಬಾರ್ದು ಅಂತ ಇಷ್ಟೇ ತಾತ್ಪರ್ಯ. ಭಾವದೀಪ ಟಿಪ್ಪಣಿ 821ನೇ ಪುಟದಲ್ಲಿ ಆರಂಭದಲ್ಲಿ 2ನೇ ವಾಕ್ಯ, ಹಿರಣ್ಯ ಗರ್ಭಸ್ಯ ವಾ ಇತಿ ಅಂತ ಪ್ರತೀಕ ಇದೆ. ತತ್ಪರತಃ ಇತಿ ಪರಾವಧಿತ್ವೇನ ಉಕ್ತ ಅಕ್ಷರತ್ವ ಯೋಗಾತ್ ನ ವಿಷ್ಣುಗ್ರಹಣಂ ಇತ್ಯರ್ಥಃ. ಅಲ್ಲಿ ಅಕ್ಷರಾತ್ ಪರತಃ ಪರಹ ಅಂತ ಹೀಗೆ ಬಂದಿದೆ. ಅಕ್ಷರಕ್ಕಿಂತಲೂ ಪರ ಒಂದಿದೆ, ಅದಕ್ಕಿಂತಲೂ ಪರ ಮತ್ತೊಂದಿದೆ ಅಂತ. ಆ ಪರಕ್ಕೆ ಒಂದು ಅವಧಿ ಬೇಕಲ್ಲ. ಅವಧಿ ಅಂದ್ರೆ ಯಾವುದಕ್ಕಿಂತ ಅವಧಿ, ಶ್ರೇಷ್ಠ ಅಂತ ಹೀಗೆ ಪ್ರಶ್ನೆ ಬಂದಾಗ ಯಾರಿಗಿಂತ ಶ್ರೇಷ್ಠ, ಭಿನ್ನ ಅಂತ ಹೇಳಿದಾಗ ಯಾರಿಗಿಂತ ಭಿನ್ನ ಅಂತ ಹೀಗೆಲ್ಲ ಪ್ರಶ್ನೆ ಬರ್ತದೆ. ಆದ್ರಿಂದ ಅಕ್ಷರಾತ್ ಪರತಃ ಪರಹ ಅಂತ 2 ಸರಿ ಪರ ಶಬ್ದ ಇದೆ. ಆ ಪರಕ್ಕೆ ಒಂದು ಅವಧಿ ಬೇಕು, ಯಾರಿಗಿಂತ ಅಂತ. ಅದಕ್ಕೆ ಮೊದಲು ಅಕ್ಷರವನ್ನೇ ಹೇಳಿದ್ದಾರೆ. ಆ ಅಕ್ಷರ ಶಬ್ದವನ್ನು ವಿಷ್ಣುವಿನಲ್ಲಿ ತಗೊಳ್ಳಿಕ್ಕೆ ಸರಿ ಆಗೋದಿಲ್ಲ. ವಿಷ್ಣುವಿನ ಸರ್ವೋತ್ತಮತ್ವಕ್ಕೆ ಧಕ್ಕೆ ಬಂದಿತ್ತು. ವಿರಿಂಚಸ್ಯ ಅಕ್ಷರತ್ವೇತು, ವಿರಿಂಚನನ್ನೇ ಅಕ್ಷರ ಅಂತ ತಗೊಳ್ಳೋಣ ಅಂತ ಅವರ ಜಿಜ್ಞಾಸೆ. ಹಾಗೆ ತಗೊಂಡ್ರೆ ಪರತಃ ಶ್ರೀತತ್ವ ಪರೋ ವಿಷ್ಣು ಇದು ಭಾವ. ಅಕ್ಷರ ಅಂದ್ರೆ ವಿರಿಂಚ, ಅವನಿಗಿಂತ ಶ್ರೇಷ್ಠವಾದದ್ದು ಅಂದ್ರೆ ಶ್ರೀತತ್ವ, ಅದರಿಗಿಂತ ಶ್ರೇಷ್ಠನಾದವನು ವಿಷ್ಣು, ಹೀಗಾಗ್ತದೆ. ಅದನ್ನೇ ತತ್ವ ಪ್ರದೀಪದಲ್ಲಿ ಹೇಳಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿಗಳು ನೆನಪು ಮಾಡ್ಕೊಂಡಿದ್ದಾರೆ. ತಸ್ಮಾತ್ ಪರಸ್ಯಾಹ ಪ್ರಕೃತೇ ಪರಸ್ಯ ಹರೇಹೇ ಅಭಿಧಾನಾತ್. ತಸ್ಮಾತ್ ಅಂದ್ರೆ ಆ ಚತುರ್ಮುಖ ಬ್ರಹ್ಮನಿಗಿಂತ, ಅಕ್ಷರ ಶಬ್ದವಾಚ್ಯನಾದ ಚತುರ್ಮುಖ ಬ್ರಹ್ಮನಿಗಿಂತ, ಪರಸ್ಯಾಹ ಶ್ರೇಷ್ಠಳಾದ, ಪ್ರಕೃತಿಗಿಂತ ಪಂಚಮಿ ವಿಭಕ್ತಿ ಏಕವಚನವಿಲ್ಲ, ಪರಸ್ಯ ಹರೇಹೇ ವಿಧಾನ, ಅವನಿಗಿಂತ ಶ್ರೇಷ್ಠ ಹರಿ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಅಥವಾ ನಮಗೆ ಚತುರ್ಮುಖ ಬ್ರಹ್ಮನೂ ಆಗ್ಬೇಕು ಅಂತಿಲ್ಲ, ಪ್ರಕೃತಿನೂ ಆಗ್ಬೇಕು ಅಂತಿಲ್ಲ. ರುದ್ರಸ್ಯವಾ ಏತದ ಅದೃಶ್ಯತ್ವಾದಿ ಲಿಂಗಜಾತಂ. ರುದ್ರನಿಗಾದ್ರೂ ಈ ಅದೃಶ್ಯತ್ವ, ಅನಾತ್ಮ್ಯ ಮೊದಲಾದ ಲಿಂಗಗಳ ಜಾತ ಅಂದ್ರೆ ಸಮೂಹ. ಇದನ್ನು ನಾವು ಅದಕ್ಕೂ ಹೇಳ್ಬೋದು, ನಮಗೇನು ತೊಂದರೆ ಇಲ್ಲ. ಯಾಕೆ ಅಂತಂದ್ರೆ ಮುಂದೆ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ಇದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯ ಉಪೈತಿ ಅಂತ ಮುಂದೆ ಮಂತ್ರ ಬರೋದಿದೆ. ಇದೇ ಅಥರ್ವಣ ಉಪನಿಷತ್ನಲ್ಲಿ. ಆದ್ರಿಂದ ಕರ್ತಾರಂ ಈಶಂ ಅಂತ ಹೀಗೆ ಅಲ್ಲಿ ಶಬ್ದ ಬಂದಿರೋದ್ರಿಂದ ಈಶ ಶಬ್ದದಿಂದ ವಾಚ್ಯನಾದವನು ರುದ್ರನೇ ಆಗಬಹುದು. ಈಶಪದ ಪ್ರಾಪ್ತೋಪಿ ನ ರುದ್ರ. ಹೀಗೆ ಆ ಈಶನನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು ಅಂತ ಅವರ ಪ್ರಶ್ನೆ. ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೋಜ ನಿರಂಜನ ಪರಮಂ ಸಾಮ್ಯ ಉಪೈತಿ ಅಂತ ಬಂದಿರೋ ಮಾತಿನಿಂದ ಹೀಗೆ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ನಚ ಈಶ ಶಬ್ದ ವಿಷ್ಣಾವಪಿ ಸಂಭವತಿ ತದ್ಗ್ರಹ ತತ್ಪರತಃ ಪರಾಭಿಧಾನಾದೇವಿ ಭಾವ. ಈಶ ಶಬ್ದದಿಂದಲೂ ವಿಷ್ಣುವನ್ನೇ ಹೇಳಬಹುದಲ್ಲ ಅಂತ ಮತ್ತೆ ನೀವು ಸಿದ್ಧಾಂತಿಗಳು, ಸರ್ವಶಬ್ದ ವಾಚ್ಯ ಅಂತ ನೀವು ಹೇಳುವವರು, ಆದ್ರಿಂದ ಈಶ ಶಬ್ದದಿಂದಲೂ ವಿಷ್ಣುವನ್ನೇ ಹೇಳಬಹುದಲ್ಲ ಅಂತ ನೀವು ಹೇಳ್ತೀರಿ. ಆದ್ರೆ ಅದಕ್ಕೆ ಮತ್ತೆ ನಮ್ಮ ಉತ್ತರ ಇದ್ದೇ ಇದೆ, ತತ್ಪರತಃ ಪರಾಭಿಧಾನ. ಇಲ್ಲಿ ಅಕ್ಷರ ಶಬ್ದದಿಂದ ವಿಷ್ಣುವನ್ನು ಇಟ್ಕೊಂಡ್ರೆ ಅವನಿಗಿಂತ ಪರ ಮತ್ತಾರಿದ್ದಾರೆ, ಯಾರನ್ನು ಹೇಳಿಕ್ ಬರೋದಿಲ್ಲ ಅನ್ನೋದೇ ಉತ್ತರ. ಆದ್ರಿಂದ ನಾವಿಲ್ಲಿ ಈ ಮೊದಲನೇ ಅಕ್ಷರ ಶಬ್ದದಿಂದ ರುದ್ರನನ್ನು ತಗೋಣ. ಅವನಿಗಿಂತ ಶ್ರೇಷ್ಠವಾದದ್ದು ಶ್ರೀತತ್ವ ಅಥವಾ ಬ್ರಹ್ಮ, ಅವನಿಗಿಂತ ಶ್ರೇಷ್ಠವಾದದ್ದು ವಿಷ್ಣು ಅಂತ ಹೀಗೆ ಅರ್ಥ ನಾವು ಕೂಡಿಸಬಹುದು. ಆದ್ರಿಂದ ಇದು ಯಾವುದೂ ತೊಂದರೆ ಇಲ್ಲ ಅಂತ ತಾತ್ಪರ್ಯ. ಅಲ್ಲಿ ಭಾವದೀಪ ಟಿಪ್ಪಣಿಯಲ್ಲಿ 821ನೇ ಪುಟದಲ್ಲಿ ರುದ್ರಸ್ಯ ಅಕ್ಷರತ್ವೇತು ಪೂರ್ವಪಕ್ಷದವರು ಜಿಜ್ಞಾಸೆ ಮಾಡಿದಾಗ ಅದನ್ನ ಎಲ್ಲಾರು ಹೊಂದಿಸ್ಲಿಕ್ಕೆ ಪ್ರಯತ್ನ ಪಡ್ತಾರಲ್ಲ. ರುದ್ರನನ್ನೇ ಅಕ್ಷರ ಅಂತ ಇಟ್ಕೊಂಡ್ರೆ ಏನಾಗ್ತದೆ, ಚತುರ್ಮುಖ ಬ್ರಹ್ಮನನ್ನೇ ಅಕ್ಷರ ಅಂತ ಇಟ್ಕೊಂಡ್ರೆ
ವಾಕ್ಯದ ಅರ್ಥ ಹೇಳ್ಬೋದು ಹೇಗೆ ಅನ್ನೋದನ್ನ ನಾವು ತೋರಿಸ್ಬೇಕಾಗ್ತದೆ. ಅದನ್ನ ಹಿಂದೆ ವಿರಿಂಚಸ್ಯ ಅಕ್ಷರತ್ವೇತು ಅಂತ ತೋರಿಸಿದ್ದಾರೆ ಭಾವದೀಪ ಟಿಪ್ಪಣಿಯಲ್ಲಿ. ಈಗ ರುದ್ರಸ್ಯ ಅಕ್ಷರತ್ವೇತು, ರುದ್ರನನ್ನೇ ಅಕ್ಷರ ಶಬ್ದ ವಾಚ್ಯ ಅಂತ ಇಟ್ಕೊಂಡ್ರೆ ಅವನಿಗಿಂತ ಪರ ಯಾರು? ಚತುರ್ಮುಖ. ಆ ಚತುರ್ಮುಖನಿಗಿಂತ ಪರ ವಿಷ್ಣು ಅಂತ ಹೀಗೆ ಅರ್ಥ ಆಗಿಬಿಡ್ತದೆ. ಈಗ ಇಲ್ಲಿ ಕೇಳೋರಿಗೊಂದು ಜಿಜ್ಞಾಸೆ ಬರ್ಬೋದು, ಅಲ್ಲಿ ಶ್ರೀತತ್ವವನ್ನ ಇಟ್ಕೊಂಡಂಗೆ ಆಗ್ಲಿಲ್ವಲ್ಲ ಅಂತ. ವಸ್ತುತಃ ಇದು ನಾವು ನೋಡ್ತಿರೋ ಜಿಜ್ಞಾಸೆ ಇದು ಸಿದ್ಧಾಂತಿಗಳದು ಏನಲ್ಲ. ಸಿದ್ಧಾಂತಿಗಳು ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡ್ತಿಲ್ಲ, ಇದು ಪೂರ್ವ ಪಕ್ಷ ಮಾತ್ರ. ಅದೇನೇ ಇಲ್ಲಿ ಅಕ್ಷರ ಶಬ್ದವಾಚ್ಯನಾದವನು ರುದ್ರ, ಅವನಿಗಿಂತ ಪರವಾದದ್ದು ಬ್ರಹ್ಮ, ಅವನಿಗಿಂತ ಪರವಾದದ್ದು ಪರಮಾತ್ಮ. ಇಲ್ಲಿ ಲಕ್ಷ್ಮೀದೇವಿನ ಹೇಳ್ದಂಗೆ ಆಗಲಿಲ್ವಲ್ಲ ಅಂತ ಒಂದು ಯಾರಿಗಾದ್ರು ಜಿಜ್ಞಾಸೆ ಬರ್ಬೋದು. ಅದಕ್ಕೆ ಅವರು ಆ ಪೂರ್ವ ಪಕ್ಷ ಮಾಡೋರು ನಮ್ಮ ಸಿದ್ಧಾಂತವನ್ನು ಕೂಡ ಸ್ವಲ್ಪ ಸ್ವಲ್ಪ ಓದ್ಕೊಂಡಿದ್ದಾರೆ. ನಮ್ಮ ಸಿದ್ಧಾಂತವನ್ನೇ ನಮ್ಗೆ ಅವ್ರು ನೆನಪು ಮಾಡ್ತಾರೆ. ಅದೇನಂದ್ರೆ ಅಸ್ಮಿನ್ ಪಕ್ಷೆ ಶ್ರೀತತ್ವಂ ಅಕ್ಷರ ಕೋಟಿ ನಿವಿಷ್ಟಮಿತಿ ಭಾವ. ಲಕ್ಷ್ಮೀದೇವಿಯನ್ನು ಎಲ್ಲಿ ಸೇರಿಸ್ಬೇಕು ಅಂದ್ರೆ ಅದೇನು ತೊಂದರೆ ಇಲ್ಲ, ಪರಮಾತ್ಮನ ಗುಂಪಿನಲ್ಲೇ ಅವಳನ್ನು ಕೂಡ ಸೇರಿಸಿಬಿಟ್ರೆ ಆಯ್ತು. ಲಕ್ಷ್ಮೀದೇವಿಯು ಪರಮಾತ್ಮನು ಅಭಿನ್ನ ಅಂತ ನಮ್ಮ ಅಭಿಪ್ರಾಯ ಅಲ್ಲ. ಆದರೆ ಜೀವಕೋಟಿ ಮತ್ತು ಈಶಕೋಟಿ ಅಂತ ಎರಡಿದೆ ನೋಡಿ ನಿಮ್ಮ ಸಿದ್ಧಾಂತದಲ್ಲಿ. ಅದರಲ್ಲಿ ಈಶಕೋಟಿಯಲ್ಲಿ ಅವಳನ್ನು ಸೇರಿಸಿ ಬಿಡಿ ಅಂತ ಅವರ ತಾತ್ಪರ್ಯ. ಅದರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು. ನಮಗೆ ಪಂಚಭೇದ ಅಂತ ಎಲ್ಲರಿಗೂ ಕೇಳಿ ಗೊತ್ತಿದೆ. ಜೀವ, ಜಡ ಮತ್ತು ಈಶ, ಒಟ್ಟು ಮೂರು ಸಂಗತಿಗಳು. ಈಶ ಅಂತ ಪರಮಾತ್ಮ, ಅವನ ನಂತರ ಇರುವಂತಹದ್ದು ಜೀವ, ಅವನ ನಂತರ ಇರುವಂತಹದ್ದು ಜಡ. ಈ ಮೂರನ್ನ ನಾವು ಭೇದ ಇಟ್ಕೊಂಡು ವ್ಯಾಖ್ಯಾನ ಮಾಡಿದಾಗ ಜಡ ಭೇದ, ಜಡ ಜೀವ ಭೇದ, ಜಡ ಪರಮಾತ್ಮ ಭೇದ, ಹಾಗೆ ಜೀವ ಜಡ ಭೇದ, ಜೀವ ಪರಮಾತ್ಮ ಭೇದ ಅಂತ ಹೀಗೆಲ್ಲ 5 ಥರದ ಭೇದಗಳನ್ನು ಹೇಳ್ತೇವೆ. ಅಲ್ಲಿ ಲಕ್ಷ್ಮೀದೇವಿಯನ್ನು ಎಲ್ಲಿ ಸೇರಿಸಬೇಕು ಅಂತ ಒಂದು ಜಿಜ್ಞಾಸೆ ಯಾವತ್ತೂ ನಡೆದಿರ್ತದೆ. ಜೀವ ಅಂತಿದೆಯಲ್ಲ, ಆ ಜೀವ ಅಂತಂದ್ರೆ ಆ ಜೀವ ಶಬ್ದಕ್ಕೆ ನಾವು ಏನು ಅರ್ಥ ಮಾಡ್ತೇವೆ ಅನ್ನೋದ್ರ ಮೇಲಿದೆ. ಜೀವ ಅಂದ್ರೆ ಸಂಸಾರ ಬದ್ಧನಾದ ವ್ಯಕ್ತಿ ಅಂತ ಅರ್ಥ ಇಟ್ಕೊಂಡ್ರೆ ಆವಾಗ ಚತುರ್ಮುಖಾದಿಗಳು ಮಾತ್ರ ಜೀವ ಆಗ್ತಾರೆ. ಜೀವ ಅಂದ್ರೆ ಒಂದು ವೇಳೆ ಪರಮಾತ್ಮನ ಹತೋಟಿ ಒಳಪಟ್ಟವರು ಅಂತ ಅರ್ಥ ಇಟ್ಕೊಂಡ್ರೆ ಆವಾಗ ಜೀವ ಲಕ್ಷ್ಮೀದೇವಿ ಕೂಡ ಆಗುದು ಅಂತ ನಮ್ಮ ಸಿದ್ಧಾಂತದಲ್ಲಿ ಅಲ್ಲಲ್ಲಿ ಟಿಪ್ಪಣಿಗಳಲ್ಲಿ ಅಲ್ಲಿ ಬೇರೆ ಬೇರೆ ತರದ ಅಭಿಪ್ರಾಯ ವ್ಯಕ್ತ ಮಾಡ್ತಾರೆ. ಈಗ ಇಲ್ಲಿ ಏನ್ ಮಾಡೋಣ ಅಂದ್ರೆ, ಅಕ್ಷರ ಅಂದ್ರೆ ರುದ್ರ, ಅವನಿಗಿಂತ ಉತ್ತಮವಾದ್ದು ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಅವನಿಗಿಂತ ಉತ್ತಮವಾದ್ದು ಪರಮಾತ್ಮ. ಪರಮಾತ್ಮ ಅಂದ್ರೆ ಈಶ, ಆ ಈಶನ ಗುಂಪಿನಲ್ಲೇ ಇವಳನ್ನು ಸೇರಿಸಿ ಬಿಡೋಣ. ಕೋಟಿ ಅಂದ್ರೆ ಗುಂಪು ಅಂತ ಅರ್ಥ ಅಂತ ಅವರ ತಾತ್ಪರ್ಯ. ಅದನ್ನ ಅವಲಂಬಿಸಿಕೊಂಡು ಹೀಗೆ ಪ್ರಶ್ನೆ ಮಾಡ್ತಿದ್ದಾರೆ. ಕರ್ತಾರಮೀಶಂ ಅಂತ ಇಲ್ಲೊಂದು ಮಂತ್ರದ ಬಗ್ಗೆ ಬಂತಲ್ಲ, ಅದ್ರ ಪೂರ್ಣ ಪಾಠ ಹೀಗಿದೆ. ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ಸದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ಅಂತ ಮಂತ್ರ, ಪೂರ್ಣ ಮಂತ್ರ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.